ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸುಮ್ಮನೆ ಒಂದು ವ್ಲಾಗ್ ಅಂತ ಮಾಡ್ತಾ ಇದೀವಿ. ಇದು ಡಿಸೆಂಬರ್ ಎಂಡು, ಫುಲ್ ಹೆವಿ ಚಳಿ ನೋಡಿ. 5:15 ಎಷ್ಟು ಇವಾಗೆ ಚಳಿ ಜಾಸ್ತಿ ಆಗ್ತೈತೆ. ಸುಮ್ಮನೆ ಮನೇಲಿ ಕೂತ್ ಬೋರ್ ಆಯಿತು, ಅದಕ್ಕೋಸ್ಕರ ಒಂದು ವಿಸಿಟ್ ಹೊರಗಡೆ ಬರೋಣ ಅಂತ ಬಂದಿದ್ದೀನಿ. ಬರ್ತಿದ್ದಂಗೆ ಅಲ್ಲಿ ಸೂರ್ಯಾಜಿ ಮುಳುಗ್ತವ್ರೆ, ಒಳ್ಳೆ ವ್ಯೂ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ನಮ್ಗೆ ಮಾತ್ರ ಒಳ್ಳೆ ವ್ಯೂ ಕಾಣಿಸ್ತಾ ಇದೆ. ಏನಿಲ್ಲಪ್ಪ, ಸುಮ್ಮನೆ ಬಂದು ಆಂಜನೇಯನಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಪಕ್ಕ ಆಂಜನೇಯ, ಇಲ್ಲಿ ದೇವಸ್ಥಾನ, ಈ ಕಡೆ ಫುಲ್ಲು ನದಿ, ಅದ್ರ ಮೇಲೆ ಬೆಟ್ಟ, ಒಳ್ಳೆ ವ್ಯೂ ಕಾಣಿಸುತ್ತೆ. ಇನ್ನು ಮುಂದೆ ಹೋದರೆ ಡ್ಯಾಮ್ ಕೂಡ ನಮ್ಗೆ ಸಿಗುತ್ತೆ. ಡ್ಯಾಮ್ ಹತ್ರ ಎಲ್ಲ ಹೋಗೋಕ್ಕೆ ಟೈಮ್ ಇಲ್ಲ. ಜೈ ಆಂಜನೇಯ ಅಂದ್ಬಿಟ್ಟು ಆಂಜನೇಯ ನಮಸ್ಕಾರ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಈ ಕಡೆ ಪಕ್ಕ ನಿಮಗೆ ಯಾವ್ದಾದ್ರು ಹೊಳೆ ಇದೆ ಅನ್ನೋದು ಗೊತ್ತಾಗುತ್ತಾ. ಯಾವನಾದ್ರೂ ನೈಟಲ್ಲಿ ಬಂದು ಹೋದ ಹೋಗೇ ಹೋಯ್ತಾನೆ. ಆ ರೇಂಜ್ ಗಾಳ ಇದೆ. ಫುಲ್ಲು ಗಾಳಿ ಬೀಸಿ ಬೀಸಿ ಸತ್ತೆಲ್ಲ ಹಿಂದಕ್ಕೆ ಎತ್ಕೊಂಡ್ಬಂದ್ಬಿಟ್ಟಿದೆ. ಸೊ ನೀವು ನೋಡ್ತೀರಾ, ಒಂದು ವ್ಯೂ ಕಾಣಿಸುತ್ತೆ. ಸಸಿ ಎಲ್ಲ ಒಣಗೋಗವೆ. ಸೊ ಇದೆಲ್ಲ ಮೊದಲು ಜಮೀನಾಗಿತ್ತು. ನೀರು ಸ್ಟೋರೇಜ್ ಆದಮೇಲೆ ಎಲ್ಲನೂ ಗಿಡ, ತೆಂಗಿನ ಗಿಡ ಎಲ್ಲ ಒಣಗೋಗಿ ಈಗ ಪಾಳು ಬಿದ್ದ ಮರಗಳಾಗವೆ. ನೋಡ್ರಪ್ಪ, ಇದೇ ನಮ್ಮ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ, ಜೈ ಆಂಜನೇಯ ಒಂದು ನಮಸ್ಕಾರ ಹಾಕೊಂಡು ಸಿಗೋಣ. ಇಲ್ಲಿ ಶನಿವಾರ ಭಾನುವಾರ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಮಿಕ್ಕ ದಿನದಲ್ಲೆಲ್ಲ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಈ ಕಣಿವೆ ಗುಂಡಾಂಜನೇಯ ಸ್ವಾಮಿ ಅವಾಗವಾಗ ವರ್ಷಕ್ಕೊಂದ್ಸಲಿ ಜಾತ್ರೆ ಕೂಡ ನಡೆಯುತ್ತೆ. ನೋಡಿದ್ದೀರಾ, ವಿಡಿಯೋ ಮಾಡಿದ್ದೀನಿ. ಸೊ ದೇವರಲ್ಲಿದೆ, ಕಾಣಿಸಲ್ಲ, ಕಾಣಿಸುತ್ತಾ ಅದು ನೋಡೋಣ. ಆಂಜನೇಯನ ಒಂದು ನಮಸ್ಕಾರ ಹಾಕೊಂಡಾಯ್ತು. ನಮಸ್ಕಾರ ಹಾಕೊಂಡು ಹಾಗೇ ಆಂಜನೇಯನ ದೇವಸ್ಥಾನದಿಂದ ಈ ಕಡೆ ಬಂದರೆ ನೋಡಿ, ಸೂಪರ್ ಆಗಿರುವಂತಹ ವ್ಯೂ ಕಾಣಿಸುತ್ತೆ. ವ್ಯೂ ಜೊತೆಗೆ ಸ್ವಲ್ಪ ಭಯನೂ ಆಗುತ್ತೆ, ಯಾಕಂದರೆ ನೀರು ಫುಲ್ಲು ತುಂಬೈತೆ. ಎಷ್ಟು ಆಳ ಐತೆ ಅಂದರೆ ಇದು ತುಂಬ, ನನ್ನಂಥವ್ರು ಒಂದು 2-3 ಜನ ಮುಳುಗಿಸ್ಕೊಳುತ್ತೆ, ಆ ರೇಂಜ್ ಗಾಳ ಇದೆ. ಆದರೆ ಈಗ ನೀರು ಬಂದ್ಬಿಟ್ಟು ಎಲ್ಲ ತುಂಬ ಐತೆ. ಇಲ್ಲೇ ಈ ದಡದಲ್ಲೇ ನನ್ನ ಹತ್ರ 2 ಮುಳುಗಿಸ್ಕೊಳುತ್ತೆ, ಆ ರೇಂಜ್ ಗಾಳ ಇದೆ. ಕಾಣಿಸುತ್ತೆ, ಯಾಕಂದರೆ ಫುಲ್ಲು ಇದಾಗ್ತಾಯಿದೆಯಲ್ಲ ಅದಕ್ಕೆ. ಗುರು, ಮುಂದೆ ಸೂಪರ್ ಆಗಿದೆ ವ್ಯೂನ ನೋಡಿಕೊಂಡು ಹಾಗೆ ಲೇಸ್ನ ತಿನ್ಕೊಂಡು ಸೂಪರಾಗಿ ಟೇಸ್ಟ್ನ ಎಂಜಾಯ್ ಮಾಡಿಕೊಂಡು ನೋಡಿ. ವಿಲೇಜಲ್ಲಿದ್ದರೆ ಇದೊಂದು ಪ್ಲಸ್ ಪಾಯಿಂಟು, ನೇಚರ್ನ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಸೊ ಇದರ ಆಪೋಸಿಟ್ ಹಿಂದೆಗಡೆ ಇರೋ ಬೆಟ್ಟದ ಮೇಲೆ ಹೋದರೆ ಇದು ಇನ್ನೂ ಸೈಕಾಗಿ ಕಾಣಿಸುತ್ತೆ. ಡ್ಯಾಮ್ಗೆ ಮೇಲೆ ಕಾಣಿಸುತ್ತೆ, ಹೋಗ್ಬೋದು. ಬಟ್ ಈಗ ಟೈಮ್ ಇಲ್ಲ ಹೋಗೋಕ್ಕಷ್ಟೇ. ಬನ್ನಿ, ವ್ಯೂನ ಎಂಜಾಯ್ ಮಾಡಿಕೊಂಡು ಸಿಗೋಣ. ಕೊನೆಗೂ ವ್ಯೂನ ಎಂಜಾಯ್ ಮಾಡಾಯಿತು. ಫುಲ್ ಕತ್ಲಾಗೋಯ್ತು. ಈಗ ಮನೆಗೆ ಹೋಗೋ ಸಮಯ. ಸೊಳ್ಳೆ ಹೆವಿ ಆಗೋದು, ಯಾಕೆಂದರೆ ಒಳ್ಳೆ ಸೈಡ್ ಇರೋದ್ರಿಂದ ಹೆವಿ ಸೊಳ್ಳೆ ಬರ್ತವೆ. ಹಾಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇದು ಮಾಡ್ತೀನಿ. ಇದೇ 28ನೇ ತಾರೀಕು ನಮ್ಮ ಕನಕಪುರದಲ್ಲಿ ಕನಕೋತ್ಸವನ ಬಲು ಗ್ರ್ಯಾಂಡಾಗಿ ಆಚರಿಸ್ತಾರೆ. ಯಾರು ಕೂಡ ಮಿಸ್ ಮಾಡದೆ 28ನೇ ತಾರೀಕು ಬನ್ನಿ. ಫಿಲಮ್ ಆ್ಯಕ್ಟರ್ಗಳು, ತುಂಬ VIP ಎಲ್ಲ ಬರ್ತಾರೆ. ಫುಲ್ಲು ಗ್ರ್ಯಾಂಡಾಗಿರುತ್ತೆ. ಇದನ್ನು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಗಡಿನಾಡ ಕನ್ನಡಿಗರ ಬಳಗದಿಂದ ಇದೇ 28ನೇ ತಾರೀಕು ನಮ್ಮ ಗಡಿನಾಡಂತಹ ಹುಣಸನಹಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಇರ್ತವೆ. ಅದಕ್ಕೂ ಕೂಡ ಬನ್ನಿ, ಹುಣಸನಹಳ್ಳಿಗೆ ಭೇಟಿ ಮಾಡಿ. ಮತ್ತು ನೈಟು ಕನಕೋತ್ಸವಕ್ಕೆ ಹೋಗಿ ತುಂಬ ಗ್ರ್ಯಾಂಡಾಗಿರುತ್ತೆ ಅಂತ ಹೇಳ್ತಾ, ಈಗ ಮನೆ ಕಡೆ ಹೋಗೋ ಸಮಯ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.